ನಟ ಜಗ್ಗೇಶ್ ಅವರಿಗೆ ರಾಜ್ಯಸಭೆಯ ಸ್ಥಾನ ಒಲಿದು ಬಂದಿದ್ದು ಈ ದೇವಿಯ ಕೃಪಾ ಕಟಾಕ್ಷದಿದ್ದಲೇ. ಈ ಹಿಂದೆ ನಟ ಜಗ್ಗೇಶ್ ಅವರು ಒಂದು ಮಾತನ್ನು ಅವರ ಪ್ರೊಫೈಲ್ ಪೇಜಲ್ಲಿ ಹಂಚಿಕೊಂಡಿರ್ತಾರೆ. ಅಂದರೆ ಒಕ್ಕಲ ಬಂಧುಗಳು, ಅಂದರೆ ಆ ನಡಗು ಅನ್ನುವಂತಹ ಗ್ರಾಮದಲ್ಲಿ ಕೆಂಪಮ್ಮ ದೇವಿ ಎಂಬಂತಹ ದೇವಿಯ ದೇವಸ್ಥಾನ ಅಂದರೆ ಆಲಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಒಂದು ದೇವಿ ಶ್ರೀ ಕೇದಾರನಾಥ ಶ್ರೀಗಳ ಆಗಿರುವಂತಹ ಶ್ರೀ ಭೀಮಾಶಂಕರ ಶಿವಾಚಾರ್ಯರ ಕನಸಿನಲ್ಲಿ, ಅಂದರೆ ಅವರ ಒಂದು ಕನಸಿನಲ್ಲಿ ಹೋಗಿ ಒಂದು ಮಾತನ್ನು ಹೇಳಿದ್ರಂತೆ ಈ 2 ವರ್ಷಗಳ ಹಿಂದೆ. ನನ್ನ ಮಗ ನನ್ನ ಬೆಟ್ಟಕ್ಕೆ ಬಂದು ತನ್ನ ಒಂದು ಪುರಾತನ ಅಂದರೆ ಹಿನ್ನೆಲೆಯನ್ನು ಮರ್ತೋಗ್ಬಿಟ್ಟಿದ್ದಾನೆ, ಗತವನ್ನು ಮರ್ತೋಗ್ಬಿಟ್ಟಿದ್ದಾನೆ, ಆದರೆ ನೀವು ಅದನ್ನು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳಿದರು ಅಂತ ಶ್ರೀಗಳು ಹೇಳಿದ್ದಾರೆ ಅಂತೆ ಜಗ್ಗೇಶ್ ಅವ್ರಿಗೆ. ಇದನ್ನು ಕೇಳಿದಂತಹ ಜಗ್ಗೇಶ್ ಅವರು ತದನಂತರ ಆ ಒಂದು ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಏಕಾಂತದಲ್ಲಿ ಕೂತಾಗ ತಮಗೆ ಅರಿವಿಲ್ಲದಂತೆ ಭಾವುಕರಾಗ್ತಾರಂತೆ. ಈ ಒಂದು ವಿಷಯವನ್ನು ಗಮನಿಸಿದಂತಹ ಜಗ್ಗೇಶ್ ಅವರು ದೇವಿಗೆ ಹೇಳ್ತಾರೆ, ನಾನು ಈ ಒಂದು ದೇವಾಲಯದ ಕಾರ್ಯವನ್ನು ಮಾಡೋದಕ್ಕೆ ಸಿದ್ಧನಿದ್ದೀನಿ, ಆದರೆ ನನಗೆ ಶಕ್ತಿಯನ್ನು ನೀನೇ ಕೊಡಬೇಕು ಅಂತ ಕೇಳಿದಾಗ ಆ ದೇವಿ ಕೇವಲ 15 ದಿನಗಳಲ್ಲಿ ಅವರು ತಳೆದಿದ್ದಂತಹ ಯೋಗವನ್ನೆಲ್ಲ ಮತ್ತೆ ಮರುಕಳಿಸ್ತಾರೆ. ಅಂದರೆ ಕೇವಲ 15 ದಿನದಲ್ಲಿ ಅವರಿಗೆ ಒಂದು ರಾಜ್ಯಸಭೆಯ ಸ್ಥಾನ ಒಲಿದು ಬರುತ್ತೆ, ಅಂದರೆ ಟಿಕೆಟ್ ಸಿಗುತ್ತೆ ಅವರಿಗೆ. ಸೊ ಈ ಒಂದು ಖುಷಿ ಸಂದರ್ಭದಲ್ಲಿ ಅವರಿಗೆ ಭೀಮಾಶಂಕರ ಹೇಳಿದಂತಹ ಮಾತುಗಳು ನೆನಪಾಗುತ್ತೆ. ತಡ ಮಾಡದೆ ಅದಾದಮೇಲೆ ತದನಂತರನೇ ಒಂದು ದೇವಾಲಯದ ಕಾರ್ಯವನ್ನು ಶುರು ಮಾಡಿ ಮುಗಿಸ್ತಾರೆ. ಹಾಗೆ ಈ ಒಂದು ದೇವಾಲಯದ ಕಾರ್ಯಕ್ಕೆ ಶಿಲ್ಪಿ ಆಗಿರುವಂತಹ ಸೆಂದಿಲ್ ಮತ್ತು ಈ ದೇವಾಲಯವನ್ನು ಕಟ್ಟಡವನ್ನು ಕಟ್ಟಿರುವಂತಹ ದೇವರಾಜು ಅವ್ರಿಗೂ ಸಹ ಒಂದು ಧನ್ಯವಾದಗಳನ್ನ ಹೇಳ್ತಾರೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಒಕ್ಕಲಿಗ ಸಮುದಾಯದವರು ಇದಕ್ಕೆ ತುಂಬ ಸಾಥನ್ನು ಕೊಡ್ತಾರೆ, ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾರೆ. ಹಾಗೆ ಅಲ್ಲಿನ ಗ್ರಾಮಸ್ಥರು ಹೇಳಿದ್ರಂತೆ, ಆ ಒಕ್ಕಲಿಗ ಸಮುದಾಯದಲ್ಲಿ ಹಿರಿಯ ಜೀವ ಅಂತ ಇರೋದು ದೇವೇಗೌಡರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಕರೆಸ್ಬೇಕು ಅಂತ ಹೇಳ್ತಾರಂತೆ. ಸೊ ಆ ಒಂದು ವಿಚಾರವಾಗಿ ಜಗ್ಗೇಶ್ ಅವರು ಆ ಒಂದು ಗ್ರಾಮದಲ್ಲಿ ನಿಂತ್ಕೊಂಡು, ಗ್ರಾಮಸ್ಥರ ಮಧ್ಯದಲ್ಲೇ ನಿಂತ್ಕೊಂಡು ಒಂದು ದೇವೇಗೌಡರಿಗೆ ಕಾಲ್ ಮಾಡಿ ಕೇಳಿದಾಗ, ಜಗ್ಗೇಶ್ ನೀನು ಕರೆದಿದೆಯಲ್ಲಪ್ಪ, ನಾನು ಬಂದೇ ಬರ್ತೀನಿ ಖಂಡಿತವಾಗ್ಲು ಅಂತ ಹೇಳಿದಾರಂತೆ. ಸೊ ಈ ಒಂದು ವಿಚಾರವನ್ನು ಇವತ್ತಿನ ದಿನ ದೇವೇಗೌಡರು ಅಲ್ಲಿಗೆ ಹೋಗಿ ಅಲ್ಲಿನ ಒಂದು ಆಲಯದಲ್ಲಿ ಶುಭ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಹಾಗೆ ಜಗ್ಗೇಶ್ ಅವರು ಇನ್ನೊಂದು ಮಾತನ್ನು ಸಹ ಹೇಳಿದ್ದಾರೆ, ಫೆಬ್ರವರಿ 22ರಂದು ಎಲ್ಲ ಒಂದು ಸಾಮಾನ್ಯ ಜನರಿಗೂ ಸಹ ಅವರು ಸಿಗ್ತಾರೆ, ಮತ್ತು ಆ ದೇವಾಲಯದಲ್ಲಿ ಅವರ ಕುಟುಂಬ ಸಮೇತ ಅಲ್ಲಿ ಮಾತಾಡ್ಸೋದಕ್ಕೆ ಸಿಗ್ತಾರೆ. ಹಾಗೆ ಆ ದೇವಾಲಯಕ್ಕೆ ಎಲ್ಲರೂ ಸಹ ಹೋಗ್ಬೋದು ಅಂತ ಸಹ ಹೇಳಿದ್ದಾರೆ. ಈ ರೀತಿ ಕೆಂಪಮ್ಮ ದೇವಿ ಜಗ್ಗೇಶ್ ಅವರ ಲೈಫಲ್ಲಿ ಅವರ ಒಂದು ಈಡೇರಿಕೆಗಳಿಗೆ ಏನೆಲ್ಲ ಒಂದು ತಡೆಯಾಗಿ ನಿಲ್ಲಿಸಿದ್ರಲ್ಲ, ಎಷ್ಟೆಲ್ಲ ಯೋಗವನ್ನು ಕೊಡಬೇಕಾಗಿತ್ತು ಹಿಂದಿನ ಜನ್ಮದಲ್ಲಿ, ಆ ಯೋಗವನ್ನೆಲ್ಲ ತಡೆಯಾಗಿ ನಿಲ್ಲಿಸಿದ್ರು ಅವರ ದೇವಾಲಯವನ್ನು ನಿರ್ಮಾಣ ಮಾಡೋರಿಗೂ. ಸೊ ಅವರ ದೇವಾಲಯವನ್ನು ನಿರ್ಮಾಣ ಮಾಡಿದ ಮೇಲೆ ಆ ಒಂದು ಯೋಗವನ್ನೆಲ್ಲ ಈ ಜನ್ಮದಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೇನಿಸ್ತು ಈ ಒಂದು ವಿಷಯವನ್ನು ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.